ಹಾಯ್ ಹಲೋ ಇಮ್ಮು ಇತ್ತು ಲಾಕ್ಸ್ಗೆ ಸ್ವಾಗತ. ಇದು ಕರಿಬಸವೇಶ್ವರ ಸ್ವಾಮಿ ಜಾತ್ರೆ. ಈ ಜಾತ್ರೆ ಹೇಗೆಲ್ಲ ನಡೀತಾ ಅಂತ ತೋರಿಸ್ಕೊಡ್ತೀವಿ. ಇದು ನಮ್ಮ ಗ್ರಾಮ ಬೆಳಗಟ್ಟ ಗ್ರಾಮದಲ್ಲಿ ನಡೀತಿರೋ ಜಾತ್ರೆ. ಇದು ಫಸ್ಟ್ ತೇರನ್ನ ತಗೊಂಡು ಪೂಜೆ ಮಾಡಿ ಶೆಡ್ಡಿನ ಆಚೆ ತೆಗೆದು ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತು ತೇರನ್ನ ಒಂದು ಕೇಳ್ಕೊಂಡು ಬಂದು ಅದನ್ನು ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಅದಕ್ಕೆ ಡೆಕೋರೇಷನ್ಗೆ ಏನೇನು ತಯಾರಿಗಳು ಬೇಕೋ ಅದೆಲ್ಲ ಮಾಡ್ಕೊತಾರೆ. ನೋಡಿ ಇಲ್ಲಿ ತೇರೆಲ್ಲ ಮನೆ ಮುಂದೆನೇ ಇರೋದು, ಮನೆ ಪಕ್ಕನೇ ಇರೋದು. ನಮ್ಮ ಮನೆ ಮುಂದೆ ತೇರು ಇಳ್ಕೊಂಡ್ಬಂದಿದ್ದಾರೆ. ಇಲ್ಲಿ ಇಳ್ಕೊಂಡು ಬಂದು ನೆಕ್ಸ್ಟ್ ಅದನ್ನು ಸೆಂಟ್ರ್ ನಿಲ್ಲಿಸ್ಬಿಟ್ಟು ಅದನ್ನು ಡೆಕೋರೇಷನ್ ಮಾಡಿ ರೆಡಿ ಮಾಡ್ತಾರೆ. ಇನ್ನು ತಳ್ತಾ ಇದ್ದಾರೆ ನೋಡಿ, ಇಲ್ಲಿ ನಿಲ್ಲಿಸಿದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಇದಾದಮೇಲೆ ಸಂಜೆ ಹೂವಿನ ಪಲ್ಲಕ್ಕಿ ಅಂತ ಬರುತ್ತೆ. ಅದು ಊರೆಲ್ಲ ಮೆರವಣಿಗೆ ಹೋಗುತ್ತೆ. ಸಂಜೆ 5:15 ಆಗಿದೆ, ಮೆರವಣಿಗೆಗೆ ಹೊರಟಿದೆ. ನೋಡಿ ನಮ್ಮ ಮನೆ ಮುಂದೆ ಹೇಗೆ ಬೆಳೆದಿದ್ದಾರೆ ಅವ್ರ ನಮ್ಮ ಅಜ್ಜಿ ಕಲ್ಲ ಹೇಗೆ ಕುಂಡಾಡ್ತಿದ್ದಾರೆ ನೋಡಿ. ಹೂವಿನ ಪಲ್ಲಕ್ಕಿ ಬರುತ್ತೆ ನೋಡಿ. ಇದು ಕಾಳೆ ಉತ್ತಾರೆ ಅಂತಾರಲ್ಲ ಆ ಥರ ಅವರು ಕರೆಸಿದ್ದಾರೆ. ನಮ್ಮ ಇಡೀ ಊರು ಫುಲ್ಲು ಈ ಹೂವಿನ ಪಲ್ಲಕ್ಕಿನ ಹೊತ್ಕೊಂಡು ಹೋಗ್ಬರ್ತಾರೆ. ಇಲ್ಲಿ ಹೋಗ್ತಾ ಇದೆ ನೋಡಿ, ಇದು ಹೂವಿನ ಪಲ್ಲಕ್ಕಿ ನೋಡಿ. ಅಜ್ಜಯ್ಯ ಸ್ವಾಮಿ, ಕರಿಬಸಜ್ಜಯ್ಯ ಸ್ವಾಮಿ ಹಾಗೂ ಶಿವಲಿಂಗನ ಇಟ್ಬಿಟ್ಟು ಆ ಪಲ್ಲಕ್ಕಿನ ಊರು ಫುಲ್ಲು ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಹೂವಿನ ಅಲಂಕಾರ ನೋಡಿ. ಇದು ನಮ್ಮ ಮನೆ ಮುಂದೆ ಹೋಗ್ತಾ ಇದೆ ನೋಡಿ, ಮನೆ ಮುಂದೆ ಹೋಗ್ತಾ ಇದ್ದಾರೆ. ಅದು ಕೆಳಗಡೆ ಹೂವಿನ ಪಲ್ಲಕ್ಕಿ ಕೊಡಿರೋ ತ್ಯಾವ ಸೀರೆ ಥರ ಇರುತ್ತೆ, ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ನಡ್ಕೊಂಡು ಬರ್ತಾ ಇರ್ತಾರೆ ನೋಡಿ. ನಮ್ಮ ಮನೆ ಮುಂದೆ ಹೋಗ್ತಾ ಇದೆ. ಇವಾಗ ಊರುಗಳೆಲ್ಲ ಹೋಗಿಬಿಟ್ಟು ಮತ್ತೆ ಬರುತ್ತೆ. ಈಗ ಆಲ್ರೆಡಿ 7:30 ಆಗಿದೆ, 5:30ಗೆ ಹೋಗಿದ್ದು. ಇವಾಗ ಹೋಗಿ ಮತ್ತೆ ಎಲ್ಲ ವಾಪಸ್ ಬರೋಕ್ಕೆ ಬರ್ತಾ ಇದೆ. ಅಲ್ಲಿ ಸರ್ಕಲ್ ಇದೆ ನಮ್ಮ ಮನೆ ಹತ್ರ, ಅಲ್ಲಿ ಬರ್ತಿದೆ ನೋಡಿ. ಏನು ಚೆನ್ನಾಗಿ ಲೈಟಿಂಗ್ ಅಲಂಕಾರ ಮಾಡಿದ್ದಾರೆ. ತೇರಿಗೆ ಆಲ್ಮೋಸ್ಟ್ ಸ್ವಲ್ಪ ಅಲಂಕಾರ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ಹಾಕಿ ನಮ್ಮ ರೋಡ್ ಫುಲ್ಲು ಲೈಟಿಂಗ್ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಊರೆಲ್ಲ ಮೆರವಣಿಗೆ ಮುಗಿಸ್ಕೊಂಡು ಬರ್ತಾ ಇದೆ. ಈ ಡೋಲೆಲ್ಲ ಬಡಿತಾ ಇದ್ರೆ ಮಕ್ಕಳೆಲ್ಲ ಫುಲ್ಲು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸಖತ್ತಾಗಿರುತ್ತೆ ಮ್ಯೂಸಿಕಲ್ಲಿ. ಇಡೀ ಫೋರ್ಸ್ ಹಿಡಿದುಕೊಂಡು ಇವಾಗ ಬಂದಿದ್ದಾರೆ ನೋಡಿ. ಅಲ್ಲಿ ಹೂವಿನ ಪಲ್ಲಕ್ಕಿ ಬರ್ತಾ ಇದೆ ನೋಡಿ, ಕಾಣಿಸ್ತಾ ಇದೆ ನಿಮಗೆ. ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ ಅವರು ಕುಣ್ಕೊಂತ. ಯಾವ ರೀತಿ ಇಲ್ಲಿ ಆ ಸೀರೆ ಮೇಲೆ ಹೋಗಿತ್ತೋ ಅದೇ ರೀತಿ ಊರೆಲ್ಲ ಹೋಗಿ ಬಂದು ಇವಾಗ ದೇವಸ್ಥಾನ ಹತ್ರ ಬರ್ತಾ ಇದೆ ಪಲ್ಲಕ್ಕಿ. ಕಾಣಿಸ್ತಾ ಇದೆಯಲ್ಲ ಪಲ್ಲಕ್ಕಿ. ಬೆಳಗ್ಗೆನೂ ಹಾಗೆ ತೇರಿಗೂ ಅಷ್ಟೇ ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿರ್ತಾರೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಪಲ್ಲಕ್ಕಿ ಬರ್ತಾ ಇದೆ, ಬರೀ ಮಕ್ಕಳೇ ಇದ್ದಾರೆ ನೋಡಿ. ಮಕ್ಕಳಿಗೆ ಅದೇನು ಖುಷಿನೋ ಅದೆಲ್ಲ ಅವ್ರ ಜೊತೆ ಹೋಗಬೇಕು ಅಂದರೆ. ಅಷ್ಟು ಜನ ಮಕ್ಕಳಿದ್ದಾರೆ ನೋಡಿ. ಪಲ್ಲಕ್ಕಿ ಬಂತು. ಆ ಪಲ್ಲಕ್ಕಿ ಕೆಳಗೆ ಕುತ್ಕೊಂಡು ಏನಾರ ಕೇಳ್ಕೊಂಡ್ರೆ ಆಗುತ್ತೆ ಅಂತ ಎಷ್ಟೊಂದು ಜನ ಕುತ್ಕೊಂಡಿದ್ದಾರೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಾ, ಕೆಳಗಡೆ ಕುತ್ಕೊಳ್ತಾರೆ ನೋಡಿ. ಇವಾಗ ದೇವಸ್ಥಾನ ಹತ್ರ ಪಲ್ಲಕ್ಕಿ ಹೋಗಿದೆ. ದೇವಸ್ಥಾನ ಹತ್ರ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ. ಆ ಪಲ್ಲಕ್ಕಿನ ಹೋದ್ಮೇಲೆ ಸ್ವಲ್ಪ ಬಿಟ್ಟು ಮಕ್ಕಳದ್ದು ಕೋಲಾಟ ಇತ್ತು. ಚೆನ್ನಾಗಿ ಕೋಲಾಟ ಆಡ್ತಾ ಇದ್ದಾರೆ ನೋಡಿ ಮಕ್ಕಳು. ಹಲವಾರು ಕಾರ್ಯಕ್ರಮಗಳು ಇರ್ತಿತ್ತು, ಈ ಸರಿನೇ ಸ್ವಲ್ಪ ಕಮ್ಮಿ ಇದೆ. ಇವಾಗ ಮಕ್ಕಳದ್ದು ಕೋಲಾಟ ಆಯಿತು, ಕೋಲಾಟ ಎಲ್ಲ ಆಡ್ತಾ ಇದ್ದಾರೆ. ಇದು ಮತ್ತೆ ಬೆಳಗಿನ ಜಾವ 5 ಗಂಟೆ. ಇವಾಗ ಆ ತೇರಿಗೆ ಎಡೆ ಹಾಕಬೇಕು ಅಂತ ಈ ಅದು ತೊಗೊಂಬಂದ್ರಲ್ಲ ಹೆಡೆ, ಅದನ್ನು ಹಾಕಕ್ಕೆ ರೆಡಿ ಮಾಡ್ತಾ ಇದ್ದಾರೆ ತೇರದ. ನೋಡಿ ಅವ್ರು ಸುತ್ತು ಬಾಳೆದೆಲ್ಲ ಎಲ್ಲ ಹಾಕ್ಬಿಟ್ಟು ತೇರಿಗೆಲ್ಲ ಕಾಯಿ ಹೊಡೆದು ತೀರ್ಥ ಹಾಕಿ ಸುತ್ತಲೂ ಹೆಡೆ ಹಾಕ್ಕೊಂಡು ಬಂದರು. ಈಗ ನೆಕ್ಸ್ಟು ತೇರೆಲ್ಲ ರೆಡಿಯಾಗಿದೆ. ಇವಾಗ ತೇರೊಳಗಡೆ ಅಜ್ಜಯ್ಯ ಸ್ವಾಮಿ ಹಾಗೂ ಶಿವಲಿಂಗನ ಕೂರಿಸ್ಬಿಟ್ಟು ತೇರು ಎಳಿತಾರೆ. ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅವರು.
ಎಷ್ಟು ಚೆನ್ನಾಗಿ, ನನಗಂತೂ ತುಂಬ ಇಷ್ಟ ಆಯ್ತು. ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅವರು. ಅದ್ರ ಮಧ್ಯೆ ಗೊಂಬೆಗಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ವು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಈಗ ಅಜಯ ಸ್ವಾಮಿನ ಶಿವಲಿಂಗನ ಕೂರಿಸಿದ್ದಾರೆ. ಫಸ್ಟಿಗೆ ಮಹಾಮಂಗಳಾರತಿ ಮಾಡಿಬಿಟ್ಟು ಎಲ್ಲರಿಗೂ ಮಂಗಳಾರತಿ ಕೊಟ್ಬಿಟ್ಟು ಆಮೇಲೆ ತೇರನ್ನ ಎಳೀತಾರೆ. ಈಗ ಮಂಗಳಾರತಿ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಡ್ತಾ ಇದ್ದಾರೆ ನೋಡಿ. ಕಾಣಿಸ್ತಿದೆ ಅಲ್ವಾ ನಿಮಗೆಲ್ಲ? ಮಂಗಳಾರತಿ ಕೊಡ್ತಾ ಇದ್ದಾರೆ. ಎಲ್ಲ ದೂರದಿಂದ ಮಂಗಳಾರತಿ ತಗೊತಾ ಇದ್ದಾರೆ. ಚಿತ್ರದುರ್ಗ ಟಿ ವಿ ಸ್ಟೇಷನರು ಕೂಡ ವೀಡಿಯೋ ಮಾಡೋಕ್ಕೆ ಬಂದಿದ್ದಾರೆ ನೋಡಿ. ಅಲ್ಲಿ ವೀಡಿಯೋ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಕಾಣಿಸ್ತಾ ಇದೆ. ಗೊಂಬೆಗಳೆಲ್ಲ ಏನು ಚೆನ್ನಾಗಿ ಕುಣಿತಾ ಇದ್ದಾವೆ ನೋಡಿ. ಇವಾಗ ಮಂಗಳಾರತಿ ಎಲ್ಲ ಆಯಿತು. ಈಗ ತೇರನ್ನ ಎಳೀತಿದ್ದಾರೆ ನೋಡಿ. ತುಂಬ ದೊಡ್ಡ ತೇರಿದು. ನಮ್ಮ ಮನೆ ಮುಂದೆನೇ ಎಳೀತಾರೆ. ಶ್ರೀ ಅಜ್ಜಯ್ಯ ಸ್ವಾಮಿ ತೇರು ನೋಡಿ. ಈಗ ನಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡಿದೆ. ನನ್ನ ಮಗ ನೋಡಿ ಕಾಂಪೌಂಡ್ ಮೇಲೆ ಕೂತ್ಕೊಂಡು, ನಮ್ಮ ಮನೆ ಕಾಂಪೌಂಡ್ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಾನೆ. ನಮ್ಮ ಮನೆ ಮುಂದೆನೇ ಹೋಯ್ತು ನೋಡಿ ತೇರು. ಈ ಜಾತ್ರೆ ವರ್ಷ ವರ್ಷ ಮಾಡ್ತಾರೆ. ಶಿವರಾತ್ರಿ ಆಗಿ 3ನೇ ದಿನಕ್ಕೆ ಈ ಜಾತ್ರೆ ಮಾಡೋದು ನಮ್ಮೂರಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.